AIT ಆಫೀಸು, ವಿಧಾನಸೌಧ, ಆಸ್ಪತ್ರೆ, ಮೆಡಿಕಲ್ ಪಾಲಿಟೆಕ್ನಿಕ್ ಕಾಲೇಜು, PU ಕಾಲೇಜು, ಡಿಗ್ರಿ ಕಾಲೇಜು, ಮಲ್ಪಡಿ ಸ್ಟೇಷನ್ ಎಲ್ಲವನ್ನೂ ಕೊಟ್ಟು KEB ಆಫೀಸ್ ಕೊಟ್ಟು ನಾನು ಹಿನ್ನಡೆ ಎಲ್ಲ ಹೊಂದಿದ್ರೆ ನನಗೆ ಏನು ಆಗ್ಬಹುದು ಅನ್ನೋದನ್ನ ನೀವು ಯೋಚನೆ ಮಾಡಿ. ದಯಮಾಡಿ ನೀವು ಕೈ ಮುಗಿಸಿ. ರಾಜಕಾರಣದಿಂದ ನಾಗಮಂಗಲ ನಿಮ್ಮ ಮುಂದೆ ನೀವು ನಿಂತ ಬೇಡ ಅನ್ನಂಗಿದ್ರೆ ನೀವು ಹಿನ್ನಡೆ ಮಾಡ್ತೀರೋ, ನೀವು ನೀರು ಕೊಡ್ತೀರೋ ನಿಮಗೆ. ನಾನೇನಾದ್ರು ಮುಂದೆ ನಾಗಮಂಗಲದಲ್ಲಿ ರಾಜಕಾರಣ ಮಾಡಬೇಕು ಅನ್ನಂಗಿದ್ರೆ ಇವತ್ತಿಂದ 24 hours ಅದನ್ನು ರಾತ್ರಿ ಪಣ ಕೊಟ್ಟು ನನಗೆ ಕನಿಷ್ಠ 25,000 ಲೀಡರ್ನ ನೀವು ಕೊಟ್ಟರೆ ನಾನು ರಾಜಕಾರಣವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ತಾಲೂಕಿನ ಇನ್ನೂ ಸಹ ಅಭಿವೃದ್ಧಿಯನ್ನು ಮಾಡ್ತೀನಿ, ಜಿಲ್ಲೆಗಳ ಗೌರವವನ್ನು ತರ್ತೀನಿ. ನನಗೆ ಕೊಟ್ಟಿರೋ ಕೃಷಿ ಇಲಾಖೆಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಗೊತ್ತಿದೆ. ನಾಮಕರಣ ಬಂದಿದ್ದೀನಿ, ಸಾವು ಬಂದಿದ್ದೀನಿ. ಎಲ್ಲ ಬೆಳಿಗ್ಗೆ ಸಾಯಂಕಾಲ ಬೆಂಗಳೂರಲ್ಲಿ ಬಂದು ಕ್ಯಾಬಿನೆಟ್ ಮೀಟಿಂಗ್ ನಿಮ್ಮನ್ನು ಮಾತಾಡ್ಸಿದ್ದೀನಿ, ಅಸೆಂಬ್ಲಿ ಮಾತಾಡ್ಸಿದ್ದೀನಿ. ಇದಕ್ಕಿಂತ ನಾನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಆರೋಗ್ಯವನ್ನ ಲೆಕ್ಕಿಸಲೇ ನಿಮ್ಮ ಜೊತೆ ಸೇವೆ ಮಾಡಿ. ದಯಮಾಡಿ ನಾನು ಪ್ರತಿಯೊಬ್ಬರಿಗೂ ಹೇಳಲಿಕ್ಕಾಗಲ್ಲ. ಒಂದು 50 ಫೋನ್ ಮಾಡ್ಬೋದು, 100 ಫೋನ್ ಮಾಡ್ಬೋದು, 200 ಫೋನ್ ಮಾಡ್ಬೋದು, ಅದಕ್ಕಿಂತ ಎಲ್ಲ ಮಾಡಿದ್ದಾರೆ. ನಾನು 3-4 ಮೀಟಿಂಗ್ ಮಾಡಿದ್ದೀನಿ. ಪ್ರತಿ ಗ್ರಾಮ ಪಂಚಾಯತಿಯ ಕ್ಯಾಂಡಿಡೇಟು ನಾನು ಪ್ರವಾಸ ಮಾಡಿದ್ದೀನಿ. ಕೊಪ್ಪದಲ್ಲಿ, ನಾಗಮಂಗಲದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಬಂದು ಕೈ ಮುಗಿದ್ದೀನಿ. ಇನ್ನೂ ನಿಮಗೆ ಮನಸ್ಸು ನನ್ನ ಮೇಲೆ ಕನಿಕರ ಹುಟ್ಟಿಲ್ಲ ಅಂದ್ರೆ, ನನ್ನ ಬಗ್ಗೆ ನಿಮಗೆ ಅನುಕಂಪ ಇಲ್ಲ ಅಂದ್ರೆ, ಅಥವಾ ನನ್ನ ಕ್ಯಾಂಡಿಡೇಟ್ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ ಅಂದ್ರೆ, ಅಥವಾ ಸಿದ್ದರಾಮಯ್ಯ ಬಗ್ಗೆ ಗೌರವ ಇಲ್ಲ ಅಂದ್ರೆ ನಾನೇನೂ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ನನ್ನ ರಾಜಕೀಯ ಭವಿಷ್ಯ ಈ ಚುನಾವಣೆಯಲ್ಲಿದೆ. ನನ್ನ ರಾಜಕೀಯ ಭವಿಷ್ಯ ಈ ಚುನಾವಣೆಯ ಫಲಿತಾಂಶದಲ್ಲಿದೆ. ನಿಮಗೆ ಬೇಕು ಚಲುವರಾಯಸ್ವಾಮಿ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ರಾಜಕೀಯವಾಗಿ ಇರಬೇಕು ಅನ್ನೋದಿದ್ರೆ ನೀವು 25,000 ಲೀಡನ್ನ ಕೊಡಿ. ಅವ್ರು ಬಂದು ನಾಳೆ ಕಣ್ಣೀರು ಹಾಕ್ತಾರೋ, ಇನ್ನೊಂದು ಮಾತಾಡ್ತಾರೋ, ಜಾತಿ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಜಾತ್ಯಾತೀತ ಲೀಡರಾಗಿ ನೋಡ್ತಿರ್ತಾರೆ ಜನ. ನನಗೇನೋ ಗೊತ್ತಿಲ್ಲ, ನೀವು ಇನ್ನೂ ಹುಡುಗ ಅಂತ ಹೇಳಿ. ನಾನು ಯಾವತ್ತೂ ಯಾವುದೂ ಜಾತಿಯನ್ನು ನಿಲ್ಲಿಸಿಲ್ಲ. ಒಕ್ಕಲಿಗರಿಗೂ ಅನ್ಯಾಯ ಆಗಿದೆ. ಇವತ್ತು ನಾಗಮಂಗಲದಲ್ಲಿ ಒಂದು DC ಬ್ಯಾಂಕ್ ಅಧ್ಯಕ್ಷ ಮಾಡೋಕ್ಕಾಗಲಿಲ್ಲ ಸ್ವತಂತ್ರ ಬಂದ. ದಯವಿಟ್ಟು ಇವತ್ತಿಂದ ನಾನು ಮತ್ತೆ ಯಾರಿಗೂ ಫೋನ್ ಮಾಡಲ್ಲ, ನಾನು ಯಾವುದು ಪ್ರವಾಸ ಮಾಡೋಕ್ಕಾಗಲ್ಲ. ನನಗೆ ಜಿಲ್ಲೆಯಲ್ಲಿ ನಮ್ಮದೇ ಕ್ಯಾಂಡಿಡೇಟ್ ಇಟ್ಕೊಂಡು 7-8 ತಾಲೂಕಿನಲ್ಲಿ ಸಾಕಷ್ಟು ಕೆಲಸ ಇದೆ. ಇನ್ನು 4 ದಿವಸ ಅದನ್ನು ನನಗೆ ಗಮನ ಹರಿಸಬೇಕಾಗುತ್ತೆ. ನೀವೆಲ್ಲ ಲೀಡರ್ಗಳು ನಿಮ್ಗೇನಾದ್ರು ನನಗೇನೋ ಮಾಡಿದ್ರು ಮಾಡಿ ಅಂತ ನನ್ನ ಬಗ್ಗೆ ಒಂದು ಕ್ಷಣಿಕದಿಂದ ಮಾಡಿ, ಪ್ರೀತಿಯಿಂದ ಮಾಡಿ. ಮುಂದಿನ ರಾಜಕೀಯದ ಭವಿಷ್ಯಕ್ಕೋಸ್ಕರ ಅಥವಾ ಅಭಿವೃದ್ಧಿಗೋಸ್ಕರ, ಈ ತಾಲೂಕಿನ ಜನರ ಒಂದು ಒಳ್ಳೆದಕ್ಕೋಸ್ಕರ ಒಂದು 4 ದಿವಸ ಕಷ್ಟಪಡಿ.